ಗೂಡಿನ ಬಳಿಯ ಬಳಕೆ ಎಂಬಲ್ಲಿ ಮನೆಗೆ ಅಗ್ನಿ ಆಕಸ್ಮಿಕವಾಗಿ ಸಂಭವಿಸಿದ್ದು ಸ್ಥಳಕ್ಕೆ ಬಂಟ್ವಾಳದ ಅಗ್ನಿಶಾಮಕದ ಸಿಬ್ಬಂದಿ ಆಗಮಿಸಲು ಪರದಾಟ ನಡೆಸಿದ ಘಟನೆ ನಡೆದಿದೆ. ಚಾರ್ಲಿ ಡಿಸೋಜಾ ಎಂಬವರಿಗೆ ಸೇರಿದ ಬಾಡಿಗೆ ಮನೆಯ ಮಾಳಿಗೆಯಲ್ಲಿ ಘಟನೆ ನಡೆದಿದೆ. ಬೆಳಿಗ್ಗೆ 9:30ಕ್ಕೆ ಅಗ್ನಿ ಅನಾಹುತ ಸಂಭವಿಸಿದ್ದು ಮನೆಯಲ್ಲಿ ಅನಾರೋಗ್ಯ ಪೀಡಿತ ಯಜಮಾನ ವಿಜಯ್ ಮತ್ತು ಅವರ ಮಗಳು ಇದ್ದರು. ವಿಜಯ್ ಅವರ ಮಗಳು ಬಟ್ಟೆ ಅಂಗಡಿ ನಡೆಸುತ್ತಿದ್ದು ಮನೆಯಲ್ಲಿ ಬಟ್ಟೆಗಳು ಇದ್ದವು. ಬೆಂಕಿ ಅವಘಡದ ವೇಳೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆ, ಗೃಹೋಪಯೋಗಿ ವಸ್ತುಗಳು ಸುಟ್ಟು ಹೋಗಿವೆ. ಮನೆ ಯಜಮಾನ ವಿಜಯ್ ಅವರಿಗೆ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಮನೆಯಲ್ಲಿ ಮಾಳಿಗೆಯಲ್ಲಿ ಬಾಡಿಗೆದಾರ ವಿಜಯ್ ಇದ್ದು ಅವರಿಗೆ ಬಟ್ಟೆ ಅಂಗಡಿ ಇತ್ತು. ಬಳಿಕ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಲಾಯಿತು. ಸ್ಥಳಕ್ಕೆ ಕಂದಾಯ ಇಲಾಖೆಯ ಗ್ರಾಮಾಡಳಿತಾಧಿಕಾರಿ ಯಶ್ವಿತಾ ಮತ್ತು ಸಿಬ್ಬಂದಿ ಸದಾಶಿವ ಕೈಕಂಬ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಬಿಸಿ ರೋಡಿನಿಂದ ರಕ್ತೇಶ್ವರಿ ದೇವಸ್ಥಾನದ ಎದುರು ಭಾಗದಿಂದ ಕೈಕುಂಸೆ ಮೂಲಕ ರೈಲ್ವೆ ಸ್ಟೇಷನ್ನ ಬದಿಯಲ್ಲಿ ರೈಲ್ವೆ ಸೇತುವೆ ಅಡಿಯಲ್ಲಿ ಮಾರ್ಗ ಹೊಂದಿದ್ದು ಅದು ಅಗಲ ಕಿರಿದಾಗಿದೆ. ಇಲ್ಲಿ ಅಗ್ನಿಶಾಮಕ ವಾಹನ ಸಾಗುವ ವೇಳೆ ಚಕ್ರ ಕುಸಿದು ಪರದಾಟ ಅನುಭವಿಸಬೇಕಾಯಿತು. ಬಳಿಕ ಕ್ರೇನ್ ಬಳಸಿ ಅದನ್ನು ತೆಗೆಸಲಾಗಿದೆ. ಗೂಡಿನ ಬಳಿಯ ಬಳಕಕ್ಕೆ ಘನ ವಾಹನ ಹೋಗಲು ಬೇರೆ ಮಾರ್ಗವೇ ಇಲ್ಲವಾಗಿದ್ದು ರೈಲ್ವೆ ಕ್ವಾರ್ಟರ್ಸ್ ಬಳಿ ತಡೆಬೇಲಿ ಹಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಸಿ ರೋಡಿನಲ್ಲಿ ಈಗಿರುವ ಸ್ಮಶಾನಕ್ಕೆ ತೆರಳುವ ಮಾರ್ಗವನ್ನು ಸುಸ್ಥಿತಿಗೆ ತರುವುದು, ಅಗ್ನಿಶಾಮಕ ವಾಹನ ಸಹಿತ ತುರ್ತು ಸಂದರ್ಭ ಸಾಗುವ ವಾಹನಗಳ ಸಾಗಾಟಕ್ಕೆ ಸೂಕ್ತ ರಸ್ತೆ ನಿರ್ಮಿಸಬೇಕು ಎಂದು ರೈಲ್ವೆ ಸಲಹಾ ಸಮಿತಿ ಸದಸ್ಯೆ ಕೇಶವ ದೈಪಲ್ಯ ಒತ್ತಾಯಿಸಿದ್ದಾರೆ. ತುರ್ತು ಇದು ಬೇಕಾದ ರಸ್ತೆ ಇಲ್ಲಿ ಕಳೆದ ಸಲ ರೈಲ್ವೆ ಮೀಟಿಂಗಲ್ಲಿ ನಾನು ಚರ್ಚೆ ಮಾಡಿ ಹೇಳಿದೆ. ಅಲ್ಲಿ ಒಬ್ಬರು ಹಿರಿಯರು ಒಬ್ಬರು ರೈಲ್ವೆಗೆ ಬರ್ತಾರೆ ಬೆಂಗಳೂರು ಹೋಗಲಿಕ್ಕೆ. ಹೋಗೋ ರೈಲು ಜಸ್ಟ್ ಪಾಸ್ ಆಗುವಂಥ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಬರಬೇಕಂತೇಳಿ ಅವರು ಈ ಸ್ಟ್ಯಾಂಡಿಗೆ ಬಂದಿದ್ದು, ಈಚೆ ಬದಿಗೆ ಬಂದು ನೆಕ್ಸ್ಟಿಗೆ ಅವರು ಬರಬೇಕಾದ್ರೆ ಲಗೇಜ್ ಎಲ್ಲ ಇತ್ತು. ನೆಕ್ಸ್ಟ್ ಇಲ್ಲಿ ಬರಬೇಕಾದ್ರೆ ರೈಲು ಪಾಸ್ ಆಗಿದೆ ಅಂತ ಆಗುವಾಗ ನಾನು ಹೇಳಿದೆ, ನೋಡಿ ಇಲ್ಲಿ ಪಾಸಿಂಗ್ ಒಂದು ರೋಡು ಸರಿಯಾಗಿ ಮಾಡಿಕೊಡಿ ಅಂತೇಳಿ. ಇನ್ನೊಂದು ಮೂಡ ಗ್ರಾಮ, ಬಂಟ್ವಾಳ ಮೂಡ ಗ್ರಾಮದ ಸ್ಮಶಾನ ಇದೆ. ಈ ಸ್ಮಶಾನಕ್ಕೆ ನೋಡಿ ಆಚೆಯಿಂದ ಬರುವಾಗ ಅಲ್ಲಿ ಅಡ್ಡ ಹಾಕಿದ್ದಾರೆ, ಬರಲಿಕ್ಕಾಗಲ್ಲ. ರೋಡ್ ಸರಿ ಇಲ್ಲ, ಕ್ವಾರ್ಟರ್ಸ್ ರೋಡೇ ಸರಿ ಇಲ್ಲ, ರೈಲ್ವೆ ಕ್ವಾರ್ಟರ್ಸ್ ರೋಡೇ ಸರಿ ಇಲ್ಲ. ಅದು ಬಿಟ್ಟರೆ ಈಚೆ ರೋಡಲ್ಲಿ ಕರೆಕ್ಟಾಗಿ ಕನ್ವರ್ಟ್ ಮಾಡಿದರೆ ನೋಡಿ, ಇದೇ ಬ್ರಿಡ್ಜಿನ ಆಚೆ ಬದಿಯಲ್ಲಿ ರೋಡ್ ಇದೆ, ಡಾಮರ್ ರಸ್ತೆ ಇದೆ, ಎರಡು ಇದನ್ನು ಸೇರಿಸ್ತದೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಬರುವಾಗೆ ಇಲ್ಲ, ಇದು ಮಡ್ ರೋಡ್ ಇದೆ. ಸರಿಯಾಗಿ ಆಲ್ರೆಡಿ ಮಡ್ ರೋಡ್ ಇದೆ ಇಲ್ಲಿ. ಇದೇ ರೋಡನ್ನು ಸರಿಯಾಗಿ ಮಾಡಿದರೆ ರೈಲ್ವೆ ಇಲಾಖೆಗೂ ಉಪಕಾರ ಇದೆ, ಸಾರ್ವಜನಿಕರು ಉಪಕಾರ ಇದೆ. ರೈಲ್ವೆಯಿಂದ ಸಾರ್ವಜನಿಕ ಉಪಕಾರ ಆಗುವಂಥದ್ದು ಕೆಲಸ ಆಗಬೇಕಲ್ಲ. ಇದು ಹಾಗೆ ಆದರೆ ಇದು ಒಳ್ಳೆಯದು. ನೋಡಿ, ಈಗ ಎಮರ್ಜೆನ್ಸಿ ಮನೆಗೆ ಬೆಂಕಿ ಬಿದ್ದಿದೆ, ಅಲ್ಲಿ ಏನಾಗಿದೆ, ಅವರಿಗೆ ಆಚೆಯಿಂದ ಬರಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕಮಾನ್ ಹಾಕಿದ್ದಾರೆ, ಈಚೆಯಿಂದ ನೋಡೋಕೆ ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ಪೇರ್ ಇಲ್ಲಿ ನಿಂತಿದೆ, ಮನೆಯಲ್ಲಿ ಒತ್ತಿ ಉರಿತಿದೆ. ಈ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿ ಇದೆ.